ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಮಾಸ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ತಾವೆಲ್ಲ ನಾಳೆ ಅಂದರೆ ಡಿಸೆಂಬರ್ 7ಕ್ಕೆ ತಾವು ನಾಳೆ ಕರ್ನಾಟಕ DET ಎಕ್ಸಾಮನ್ನು ಬರುತ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮಗುವಿನಲ್ಲಿ ವಿಕಾಸದ ಬೆಳವಣಿಗೆ ಕಂಡುಬರಲು ಕಾರಣ ಏನು ಅಂತ ಕೇಳಿದರೆ, ಒಂದನೇ ಪ್ರಶ್ನೆಗೆ ಮಗುವಿನ ನೋಡಿ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳ್ತಾರೆ, ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದು ಒಂದನೇ ಪ್ರಶ್ನೆಗೆ ಸರಿ ಉತ್ತರ ಆನುವಂಶೀಯತೆ ಮತ್ತು ಪರಿಸರ ಅನ್ನೋದು ಸರಿಯಾದ ಉತ್ತರ. ಆನುವಂಶೀಯತೆ ಮತ್ತು ಪರಿಸರ, ಆನುವಂಶೀಯತೆ ಮತ್ತು ಪರಿಸರ ಇದು ಮಗುವಿನಲ್ಲಿ ವಿಕಾಸದ ಬೆಳವಣಿಗೆ ಕಂಡುಬರಲು ಕಾರಣವಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಪಿಯಾಜೆಯವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಾಣಬರುತ್ತದೆ ತೆಗೆದರೆ. ನೋಡಿ, ಪಿಯಾಜೆಯವ್ರದ್ದು ಸಹ ಸಾಕಷ್ಟು ಸಲ ಕೇಳಿದ್ದಾರೆ. ಜೀನ್ ಪಿಯಾಜೆಯವ್ರದ್ದು ಇವರ ಒಂದು ಜ್ಞಾನಾತ್ಮಕ ವಿಕಾಸಗಳ ಹಂತವನ್ನು ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ಇದು ಆಪ್ಷನ್ ಎ ಬಂದುಬಿಟ್ಟು ಸಂವೇದನಾ ಗತಿ ಅಂತ, ಮೂರ್ತ ಕಾರ್ಯಗಳ ಅಂತ, ಔಪಚಾರಿಕ ಕಾರ್ಯಗಳಂತ, ಕಾರ್ಯಪೂರ್ವ ಅಂತ. ಬೇಕಾದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿ, ಸಾಕಷ್ಟು ಸಲ ಇದು ಪಿಯಾಜೆಯವರ ಒಂದು ಜ್ಞಾನಾತ್ಮಕ ವಿಕಾಸದ ಮೇಲೆ ಸಾಕಷ್ಟು ಸಲ ಕ್ವಶನ್ಸ್ಗಳಾಗಿದ್ದಾವೆ ಸ್ನೇಹಿತರೆ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಮೂರ್ತ ಕಾರ್ಯಗಳ ಹಂತ ಸರಿಯಾದ ಉತ್ತರ, ಮೂರ್ತ ಕಾರ್ಯಗಳ ಹಂತ. ಓಕೆ, ನೆಕ್ಸ್ಟ್ ನೋಡಿ, ಬೌದ್ಧಿಕ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ದಾರೆ. ಬೌದ್ಧಿಕ ಕೊರತೆ ಕಂಡುಬರುವ ಬುದ್ಧಿ ಸೂಚ್ಯಂಕದ ವ್ಯಾಪ್ತಿ ಅಂತ ಬಂದಾಗ ಆಪ್ಷನ್ ಎ ಸರಿಯಾದ ಉತ್ತರ. ಯಾವುದು? 0ರಿಂದ 25. ಬುದ್ಧಿಶಕ್ತಿಯ 3 ಆಯಾಮದ ಮಾದರಿಗಳನ್ನು ರೂಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗಿಲ್ಫೋರ್ಡ್ ಅವರು. ತ್ರಿಕಾರಕವಾದವನ್ನು ಪ್ರತಿಪಾದಿಸಿದವರು ಗಿಲ್ಫೋರ್ಡ್ ಅವರು. ಓಕೆ, ನೆಕ್ಸ್ಟ್ ನೋಡಿ, ಬುದ್ಧಿಶಕ್ತಿ ಎನ್ನುವುದು ಭಾವನಾತ್ಮಕ ಸಾಮರ್ಥ್ಯ, ಆಲೋಚನಾ ಸಾಮರ್ಥ್ಯ, ಜ್ಞಾನಾತ್ಮಕ ಸಾಮರ್ಥ್ಯ, ಚಾಲನಾ ಸಾಮರ್ಥ್ಯ ಅಂತ ಇದೆ. ಬುದ್ಧಿಶಕ್ತಿ ಅನ್ನೋದು ಒಂದು ಜ್ಞಾನಾತ್ಮಕ ಸಾಮರ್ಥ್ಯವಾಗಿದೆ ಸ್ನೇಹಿತರೆ, ಜ್ಞಾನಾತ್ಮಕ ಸಾಮರ್ಥ್ಯ. ಓಕೆ, ನೆಕ್ಸ್ಟ್ ನೋಡಿ, ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ ಏಕೆಂದರೆ ಅಂತ ಕೇಳಿದರೆ ಸರ್, ಹುಟ್ಟಿನಿಂದ ಬಂದ ಗುಣಗಳಿಂದ ಅವನ ಒಂದು ಅವಧಾನದ ಅವಧಿಯು ಕಡಿಮೆ ಇರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಒಳನೋಟ ಕಲಿಕೆಯ ಮುಖ್ಯವಾದ ಲಕ್ಷಣವಿದು. ಸರಿ ಉತ್ತರ ಆಪ್ಷನ್ ಎ ಬಂದುಬಿಟ್ಟು ತಕ್ಷಣ ವಿಚಾರ ಹೊಳೆಯುವುದು, ಬಿ ಸ್ವಯಂ ಕಲಿಕೆ, ಸಿ ಸಂಕಷ್ಟ ಪರಿಹರಿಸುವುದು, ಡಿ ದೃಷ್ಟಿಕೋನ ವೃದ್ಧಿಸುವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ತಕ್ಷಣ ವಿಚಾರ ಹೊಳೆಯುವುದು. ತಕ್ಷಣ ವಿಚಾರ ಹೊಳೆಯುವುದು ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು ಏನಂತ ಕೇಳಿದರೆ, ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡುವುದು, ಗ್ರಂಥಾಲಯಗಳಲ್ಲಿ ಅಭ್ಯಸಿಸುವುದು, ಇತರರನ್ನು ಗೆಲ್ಲಲು ಅವಕಾಶಗಳು, ವಿನೂತನ ಕಾರ್ಯಗಳು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ವಿನೂತನ ಕಾರ್ಯಗಳನ್ನು ಅವರು ಪ್ರತಿಭಾವಂತ ಮಕ್ಕಳು ನೋಡ್ತಾ ಇರ್ತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಒಬ್ಬ ಹುಡುಗನ ಮಾನಸಿಕ ವಯಸ್ಸು 8 ಹಾಗೂ ದೈಹಿಕ ವಯಸ್ಸು 10 ಆಗಿದ್ದರೆ ಆತನ IQ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೊಂದು ಫಾರ್ಮುಲಾ ಇದೆ ಸ್ನೇಹಿತರೆ, ಗೊತ್ತಿದ್ದಾರೆ ನಿಮಗೆ. IQನ ಕಂಡುಹಿಡಬೇಕು ಅಂತಂದರೆ ನಾವು MA ಇಂಟು 100/C ಈ ಒಂದು ಸೂತ್ರನ ಹಾಕಿದಾಗ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡಿ 120 ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಒಬ್ಬ ಬಾಲಕಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆಯುವುದು ಇದಕ್ಕೆ ಉದಾಹರಣೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಸಕ್ತಿ. ಸಂಗೀತದಲ್ಲಿ ಆಸಕ್ತಿಯಿಂದ ಅವಳು ಸಂಗೀತದಲ್ಲಿ ಪ್ರಾವೀಣ್ಯತೆಯನ್ನು ಪಡಿತಾಳೆ. ಓಕೆ, ನೆಕ್ಸ್ಟ್ ನೋಡಿ, ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತುಕೊಡುವಿಕೆಯ ಅಂಶಗಳು ಈ ಮೂಲಕ ಗಳಿಸಬಹುದಾಗಿದೆ ಅಂತ ಹೇಳಿದೆ. ಸರಿಯಾದ ಉತ್ತರ ಒಗ್ಗೂಡುವಿಕೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ. ಇತರ ವಸ್ತುಗಳು ಸಮನಾಗಿದ್ದು ಅಂತಂದರೆ ಆಪ್ಷನ್ ಬಿ ಉಪಯೋಗ ಮತ್ತು ನಿರುಪಯೋಗ ತತ್ವ. ಓಕೆ, ನೆಕ್ಸ್ಟ್ ನೋಡಿ, ಪರಿಣಾಮ ನಿಯಮವು ಒತ್ತಿ ಹೇಳುವುದು ಏನಂತ ಕೇಳಿದರೆ, ಪರಿಣಾಮ ನಿಯಮವು ಒತ್ತಿ ಹೇಳುವುದು ಪರಿಣಾಮ ನಿಯಮವು ಒತ್ತಿ ಹೇಳುವುದು ಬಹುಮಾನಗಳನ್ನು. ಓಕೆ, ನೆಕ್ಸ್ಟ್ ನೋಡಿ, ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯಮಾಪನದ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ 3 ಪ್ರಬಂಧ ಮಾದರಿ ಪರೀಕ್ಷೆ. ನೆಕ್ಸ್ಟ್ ನೋಡಿ,
ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಿಂತ ಹೆಚ್ಚು ಆದ್ಯತೆ ಪಡೆದಿವೆ ಏಕೆಂದರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಚನೆ ಮಾಡುವಲ್ಲಿ ಸುಲಭವಾಗಿವೆ. ಓಕೆ, ನೆಕ್ಸ್ಟ್ ನೋಡಿ. ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವಂಥ ತಂತ್ರ ಯಾವುದು? ತನ್ನ ಒಂದು ನ್ಯೂನತೆಗಳನ್ನು, ತನ್ನ ಒಂದು ವೀಕ್ನೆಸ್ಸನ್ನು ಇನ್ನೊಬ್ಬರ ಮೇಲೆ ವರ್ಗಾಯಿಸಲಿಕ್ಕೆ ಪ್ರಯತ್ನಿಸುವಂಥ ತಂತ್ರ ಯಾವುದಂತ ಕೇಳಿದರೆ ಸರಿ ಉತ್ತರ ನೋಡಿ ಆಪ್ಷನ್ ಬಿ, ಹಗಲುಗನಸು ಕಾಣುವಿಕೆ. ಹೀಗೆ ರಕ್ಷಣಾ ತಂತ್ರಗಳ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಸರಿಯಾಗಿ ನೋಡ್ಕೊಳ್ಳಿ. ಕಾರ್ಯಸರಣಿ ಬೋಧನೆಯು ಈ ತತ್ವಗಳನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ. ಪ್ರಯತ್ನ ಪ್ರಮಾದ ಕಲಿಕೆ, ಸೋಪಾದಿತ ಅನುಬಂಧಿತ ಕಲಿಕೆ, ಕ್ರಿಯಾಜನ್ಯ ಕಲಿಕೆ, ತರ್ಕಸಮ್ಮತವಾಗಿಸುವಿಕೆ. 17ನೇ ಪ್ರಶ್ನೆಗೆ ಆಪ್ಷನ್ ಸಿ, ಕ್ರಿಯಾಜನ್ಯ ಕಲಿಕೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಕಕ್ಷೆ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಹೇಗೂ ಕರೆಯಲ್ಪಟ್ಟಿದೆ ಅಂತ ಇದೆ. ನಿರ್ದೇಶಿತ ಆಪ್ತ ಸಲಹೆ, ಅನಿರ್ದೇಶಿತ ಆಪ್ತ ಸಲಹೆ, ಮಿಶ್ರ ಆಪ್ತ ಸಲಹೆ, ಗುಂಪು ಆಪ್ತ ಸಲಹೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗುಂಪು ಆಪ್ತ ಸಲಹೆ ಸರಿಯಾದ ಉತ್ತರ. ಗುಂಪು ಆಪ್ತ ಸಲಹೆ, ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆಯನ್ನು ಓದುತ್ತಾಳೆ. ಅವಳು ಅದನ್ನು ಓದಿದ ನಂತರ ಕಥೆಯ ಕೊನೆಯಲ್ಲಿ ನೀಡಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾಳೆ ಮತ್ತು ಆ ಕಥೆಯ ಮುಕ್ತಾಯ ಬೇರೆಯ ರೀತಿಯಲ್ಲಿ ಇರಬೇಕಿತ್ತೆಂದು ಅಪೇಕ್ಷಿಸುತ್ತಾಳೆ. ಇದು ವಿದ್ಯಾರ್ಥಿಯ ಈ ವರ್ತನೆಯನ್ನು ತೋರಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬುದ್ಧಿವಂತಿಕೆ. ನೆಕ್ಸ್ಟ್ ನೋಡಿ. ಒಬ್ಬ ಹುಡುಗ ಕಡಿಮೆ ಸ್ವಕೇಂದ್ರಿತ, ಕಡಿಮೆ ಆಕ್ರಮಣಕಾರಿ, ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರಾವಲಂಬಿ ಆದಾಗ ಆತನು ಈ ಬೆಳವಣಿಗೆಯನ್ನು ತಲುಪುತ್ತಾನೆ ಅಂತ ತಿಳಿಯಬಹುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಭೌತಿಕ ಬೆಳವಣಿಗೆ ಸರಿಯಾದ ಉತ್ತರ, ಭೌತಿಕ ಬೆಳವಣಿಗೆ. ಓಕೆ, ನೆಕ್ಸ್ಟ್ ನೋಡಿ. ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನ ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುವನ್ನು ಹಿಡಿದುಕೊಳ್ಳಬಲ್ಲ. ಇದು ಮುಂದಿನ ಕಲಿಕೆಗೆ ಏನಾಗ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ಥಳಾವಕಾಶವಾಗುತ್ತದೆ, ಸ್ಥಳಾವಕಾಶ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ. ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತೆ ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸುವ ಬಿಂದು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ 22ನೇ ಪ್ರಶ್ನೆಗೆ ಆಪ್ಷನ್ ಡಿ, ಕಷ್ಟಕರ ಅಂತ ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಈ ಹಂತವನ್ನು ಕೂಟಯುಗ ಎಂದು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಅನ್ವೇಷಣಾ ಹಂತವನ್ನು 23ನೇ ಪ್ರಶ್ನೆಗೆ ಆಪ್ಷನ್ ಸಿ, ಅನ್ವೇಷಣಾ ಹಂತವನ್ನು ಕೂಟಯುಗ ಅಂತ ಕರೀತಾರೆ, ಅನ್ವೇಷಣಾ ಹಂತವನ್ನು. ಓಕೆ, ನೆಕ್ಸ್ಟ್ ನೋಡಿ. ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೈಗೊಳ್ಳಬೇಕಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಗಾಗ ಪ್ರವಾಸವನ್ನು ಕೈಗೊಳ್ಳಬೇಕು. ಓಕೆ, ನೆಕ್ಸ್ಟ್ ನೋಡಿ. ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಆದರೆ ಆಕೆಗೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದನ್ನು ಬಿಟ್ಟು ಅಳಲು ಪ್ರಾರಂಭಿಸುತ್ತಾಳೆ. ಇದು ಸೂಚಿಸುವುದೇನೆಂದರೆ 25ನೇ ಪ್ರಶ್ನೆಗೆ ನಕಾರಾತ್ಮಕತೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ನಕಾರಾತ್ಮಕತೆ. ಪ್ರೇರಣೆಯ ಪರಿಕಲ್ಪನೆಯನ್ನು ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮಾನ್ಯತೆ ಗಳಿಸುವ ಸಾಮರ್ಥ್ಯ. ಓಕೆ, ನೆಕ್ಸ್ಟ್ ನೋಡಿ. ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು, ಬುಟ್ಟಿ ಹೆಣೆಯುವುದು, ಆಟದ ಸಾಮಾನುಗಳನ್ನು ವೀಕ್ಷಿಸುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುತ್ತಾರೆ. ಇದಕ್ಕೆ ಉದಾಹರಣೆ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಂಕಲನಾತ್ಮಕ ಮೌಲ್ಯಮಾಪನ. ನೆಕ್ಸ್ಟ್ ನೋಡಿ. ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಿರುವ ಕಾರ್ಡ್ಗಳನ್ನು ಕೊಡಲಾಗುತ್ತದೆ. ಪ್ರತಿ ಮಗುವು ಈ ಸನ್ನಿವೇಶವನ್ನು ಕುರಿತು ಕಥೆಯನ್ನು ಹೆಣೆಯಬೇಕಾಗುತ್ತದೆ ಮತ್ತು ಕಥೆಯನ್ನು ಆಧರಿಸಿ ಶಿಕ್ಷಕನು ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಈ ತಂತ್ರವು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವೀಕ್ಷಣಾ ತಂತ್ರ. ನೆಕ್ಸ್ಟ್ ನೋಡಿ. ಸಂವೇಗಗಳು ಪ್ರತಿನಿಧಿಸುವುದು ಏನು ಅಂತ ಕೇಳಿದ್ದಾರೆ. ಸಂವೇಗ ಅಂತಂದರೆ ಎಮೋಷನ್ಸ್, ಅಂದರೆ ಭಾವನೆಗಳಿಗೆ ಪಡುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಕದಡು ಅಂತಂತ ಅರ್ಥ, ಕದಡುವುದು. ನೆಕ್ಸ್ಟ್ ನೋಡಿ. ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯಲು ಸೂಕ್ತವಾದ ವಿಧಾನ ಯಾವುದು? ಗುಂಪಿನಲ್ಲಿ ಅಂತ ಬಂದಾಗ ಸಮಾಜ ಮಿತಿ ತಂತ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.